ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸತತವಾಗಿ ಟ್ರೈ ಮಾಡಿದ್ಮೇಲೆ ಒಂದು ಲೆವೆಲ್ಗೆ ಈಗ ಒಂದು ಸಿನಿಮಾನ ರೆಡಿ ಮಾಡಿದ್ದಾರೆ ಫ್ಯಾನ್ಸ್ ನ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ. ಕಾಟೇರ ಕಡಿದ್ರೆ ಕಟ್ಟೇರ ತರ ಇರ್ತದೆ ಅಂತ ನಿಮ್ಗೆಲ್ಲ ಗೊತ್ತಿರ್ತದೆ. ಟ್ರೈಲರ್ ಕೂಡ ಅದೇ ರೀತಿ ಬಿಟ್ಟಿದ್ದಾರೆ. ಡೈರೆಕ್ಟ್ ಒಂದ್ ಕಡೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಇಂದಿರಾ ಗಾಂಧಿ ಅವರು 1974ರಲ್ಲಿ ಒಂದು ಯೋಜನೆ ಜಾರಿಗೆ ತರ್ತಾರೆ. 1974ರಲ್ಲಿ ಇದ್ಯಾಕೆ ಈಗ ಅಂತಲ್ಲ, ಈ ಸಿನಿಮಾ ಆಗ್ತಾ ಇರೋದು ಅದೇ ಬೇಸ್ಡ್ ಆಗಿ ಸ್ವಲ್ಪ ಖಾರ ಮಸಾಲೆ ಹಾಕ್ಬಿಟ್ಟು ಬೇರೆ ರೀತಿ ಸ್ಟೋರಿಗಳನ್ನ ಆಡ್ ಮಾಡಿರ್ತಾರೆ. ಒಂದು ಬೇಸ್ಮೆಂಟ್ ಆಗಿ ಒಂದು ಸ್ಟೋರಿನ ಅಲ್ಲಿಂದ ತಗೊಂಡಿದ್ದಾರೆ. ಇದನ್ನ ಸ್ವತಃ ತರುಣ್ ಸುಧೀರ್ ಅವರನ್ನೇ ಹೇಳ್ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಮಾಡ್ತಿದೀವಿ ಅಂತ. ಇಂದಿರಾ ಗಾಂಧಿ ಅವರು ಆ ಟೈಮ್ ಅಲ್ಲಿ ಉಳುವವನೇ ಭೂಮಿಯ ಮಾಲೀಕ ಆಗಿರ್ತಾನೆ ಅಂತ ಒಂದು ಯೋಜನೆ ಜಾರಿಗೆ ತಂದ್ಬಿಡ್ತಾರೆ. ಅದು ಬಂದ್ಮೇಲೆ ಭೂಮಿ ಮಾಲೀಕರುಗಳಿರ್ತಾರಲ್ಲ ಅವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆದಂಗ ಆಗ್ಬಿಟ್ಟಿರ್ತದೆ. ಬಿಟ್ಟಿ ಭೂಮಿನ ಆಡ್ತಿರ್ತಾರಲ್ಲ, ಸಡನ್ ಆಗಿ ಕಿತ್ಕೊಂಡ್ಬಿಟ್ರೆ ಯಾರಾದ್ರೂ ಫೀಲ್ ಒಂಥರ ಬೇರೆ ರೀತಿನೇ ಇರುತ್ತೆ. ಆ ಟೈಮಲ್ಲಿ ಏನೇನೆಲ್ಲ ನಡೆದಿರ್ಬೋದು ಅಂತ ಕೆಲವೊಂದಷ್ಟು ಫ್ಯಾಕ್ಟ್ ಗಳನ್ನ ಕೆದಕಿ ಹುಡುಕಿದೀನಿ. ಅದರಲ್ಲಿ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ ಪ್ರಾಪರ್ ಆಗಿ ಒಬ್ಬ ಯಜಮಾನ ಆ ಯೋಜನೆ ಅಡಿಯಲ್ಲಿ ಭೂಮಿನ ಕೊಡೋದಕ್ಕೆ ಅವ್ನಿಗೆ ಇಷ್ಟ ಇರಲ್ಲ. ಅಂತ ಟೈಮಲ್ಲಿ ಆ ನಿಮಗೆ ಏನ್ ಮಾಡ್ತಾನೆ ಅಂದ್ರೆ, ಇಡೀ ಅವನ ಜಾಗ ಸುತ್ತಮುತ್ತ ಎಷ್ಟು ಜನರು ಇರ್ತಾರೆ ಅಷ್ಟು ಜನರನ್ನ ಕೊಲೆ ಮಾಡಿಸಿರ್ತಾನೆ. ಅದು ಇದುವರೆಗೂ ಓಪನ್ ಅಪ್ ಆಗಿರೋದಿಲ್ಲ. ಅಂದ್ರೆ ಆ ಟೈಮಲ್ಲಿ ಪೊಲೀಸರು ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಚಡ್ಡಿಗಿಡ್ಡಿ ಹಾಕೊಂಡು ನೀವೇ ನೋಡಿರ್ತೀರ ಯಾವ ರೀತಿ ಇದ್ರು ಅಂತ. ಬಟ್ ಆ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆಗಿ ಇರ್ಲಿಲ್ಲ. ಯಾರನ್ ಬೇಕಾರೋ ಏನ್ ಬೇಕಾರೋ ಮಾಡ್ಬೋದಾಗಿತ್ತು ಅಂತ ಒಂದು ಪರಿಸ್ಥಿತಿ ಇದ್ದಂತ ಒಂದು ವ್ಯವಸ್ಥೆ. ಆಗ ಬರೋಬ್ಬರಿ 200ರಿಂದ 300 ಜನರನ್ನ ಕೊಲ್ಸಿರ್ತಾನೆ ಅನ್ನೋ ಒಂದು ವಿಷಯ ಕೆದಕಿ ಹುಡುಕಿದೀನಿ. ಇದು ಪ್ರಾಪರ್ ಆಗಿ ಸತ್ಯನೋ ಸುಳ್ಳ ಗೊತ್ತಿಲ್ಲ, ಯಾಕಂದ್ರೆ ನಾ ಅವಾಗ ಹುಟ್ಟೇ ಇರ್ಲಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಒಂದು ಸೀನ್ ನಿಮ್ ನೆನಪಾಗ್ಬೋದು. ಯಾರೋ ಆರ್ಕಲಾಜಿ ಬಂದ್ಬಿಟ್ಟು ಏನೋ ಸರ್ಚ್ ಮಾಡ್ತಾ ಇರ್ತಾರೆ. ಆ ಜಾಗದಲ್ಲಿ ಬೇಜನ್ ಸ್ಕೆಲಿಟನ್ಸ್ ಗಳು ಯಾರನ್ನೋ ಕೊಲೆ ಮಾಡಿ ಚೆನ್ನಾಗಿ ಊದಿಟ್ಬಿಟ್ಟು ಮಣ್ಣು ಮಾಡ್ಬಿಟ್ಟಿರ್ತಾರೆ. ಅದೊಂದು ಸೀನ್ ಅನ್ನ ನೋಡಿದ್ಮೇಲೆ ಇದು ಇಲ್ಲಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂದ್ಮೇಲೆ ಈ ಸಿನಿಮಾ ಆ ಬೇಸ್ ನಲ್ಲೇ ಬರ್ತಾ ಇದೆ ಅಂತ ನನಗೂ ಕೂಡ ಒಂದ್ ಲೆವೆಲ್ಗೆ ಕನ್ಫರ್ಮ್ ಆಯ್ತು. ಬಟ್ ಇದಿಷ್ಟೇ ಮಾತ್ರ ಸ್ಟೋರಿ ಅಲ್ಲ, ಇದಕ್ಕೆ ಬೇರೆ ಬೇರೆ ರೀತಿಯ ಲವ್ ಸ್ಟೋರಿಗಳು, ಎಮೋಷನಲ್ಗಳು, ಇನ್ನು ಮಿಕ್ಕಿದ್ದು ಕಾಮಿಡಿಗಳು, ಎಕ್ಸೆಟ್ರಾ ಸಾಂಗ್ಸು, ಡ್ಯಾನ್ಸು, ಆಡಮೋಳು, ಫೈಟ್ಸು, ಇನ್ನು ಏನಾದ್ರು ಅದು ಇದು ಎಲ್ಲಾನು ಹಾಕಿ ಸ್ವಲ್ಪ ಮಸಾಲೆನ ಅರ್ದು ತುರ್ದು ಏನೋ ಒಂದು ದೊಡ್ಡದಾಗಿ ಕೊಡೋದಕ್ಕೆ ಅಂತ ಈ ಸಿನಿಮಾನ ರೆಡಿ ಮಾಡಿದ್ದಾರೆ. ಇಲ್ಲಿ ಹೀರೋ ಒಬ್ಬ ಬಡ ಜನಾಂಗದಲ್ಲಿ ಹುಟ್ಟಿ ಬೆಳೆದು ಕೆಲಸಗಳನ್ನ ಮಾಡ್ಕೊಂಡು ಒಂದು ಜೀವನನ ಮಾಡ್ತಾ ಇರೋ ರೀತಿ ಒಂದು ತೋರಿಸಿದ್ದಾರೆ. ಹೀರೋಯಿನ್ ಇಲ್ಲಿ ಊರಲ್ಲಿರುವಂತ ಒಬ್ಬ ದೊಡ್ಡ ಸಾಹುಕಾರನ ಮಗಳಾಗಿರ್ತಾಳೆ. ಇದು ಕೆಲವೊಂದಷ್ಟು ಸ್ಟೋರಿಗಳು ಇವರು ಆಡ್ ಮಾಡ್ಕೊಂಡಿರೋದು. ಊರಲ್ಲಿ ನಡೀತಾ ಇರೋಂತ ಅಕ್ರಮಗಳ ಬಗ್ಗೆ ಅಷ್ಟೊಂದು ಪರಿಜ್ಞಾನ ಇಲ್ಲದೆ ಇದ್ರು ಕೂಡ ಅವ್ರ ಜಾಗಕ್ಕೆ ಏನಾದ್ರು ಕುತ್ತಿಗೆಗೆ ಬಂದಾಗ ಸರಿಯಾಗಿ ಅವರು ಕೊಚ್ಚಾಕ್ತಾರೆ ಅನ್ನೋದನ್ನ ಇದ್ರಲ್ಲಿ ಹೀರೋ ಪರ್ಫಾರ್ಮೆನ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಬರೀ ಅವನ್ ಜಾಗನ ಮಾತ್ರ ಸೇವ್ ಮಾಡ್ಕೊಳ್ಳೋದಲ್ಲದೆ ಊರಿನ ಅಕ್ಕಪಕ್ಕದಲ್ಲಿರುವಂತ ಜನಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡೋ ರೇಂಜ್ಗೆ ಬೆಳೆದು ನಿಂತ್ಕೊಂಡು ತೊಡೆ ತಟ್ಟಿ ನಿಲ್ತಾನೆ ಇಲ್ಲಿ ಹೀರೋ. ಪ್ರಾಪರ್ ಆಗಿ ಸ್ಟೋರಿನ ಬಿಟ್ಕೊಡದೆ ಹೋದ್ರು ಕೂಡ ಇಲ್ಲಿ ಹೀರೋ ಏನೋ ಒಂದು ಮಾಡಬಾರ್ದು ಕೆಲಸನ ಮಾಡಿ ಜೈಲ್ಗೆ ಹೋಗಿರೋದು ಮಾತ್ರ ಎದ್ದು ಕಾಣಿಸ್ತಾ ಇದೆ. ಅದು ಮಾಡಬಾರ್ದು ಕೆಲಸನೇ ಆಗಿರುತ್ತೆ ಅಂತಲ್ಲ, ಅಚಾನಕ್ ಆಗಿ ಏನೋ ಮಾಡಕ್ ಹೋಗಿ ಇನ್ನೇನೋ ಕೂಡ ಆಗಿರಬಹುದು. ಯಾರ್ದೋ ಒಂದು ರುಂಡನ ಮುಂಡನೋ ಸರಿಯಾಗಿ ಕೊಚ್ಚಾಕಿ ಜೈಲ್ಗೆ ಹೋಗಿರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ರಕ್ತ ಪತ್ತಗಳೆಲ್ಲ ಚಿದ್ದಾಲ್ ಪದಾಲ್ ಆಗಿರೋದನ್ನ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಜಗಪತಿ ಬಾಬು ಅವರು ಇಲ್ಲಿ ಮೇನ್ ವಿಲನ್ ಆಗಿ ಎಂಪೈರ್ ಆಗಿ ಮೆರೀತಾ ಇರ್ತಾರೆ. ಇವರ ಮಗಳಾಗಿ ಆರಾಧನ್ ಅವರು ಇಲ್ಲಿ ಕಾಣಿಸ್ಕೊತಾರೆ. ಬೇಸಿಕ್ ಆಗಿ ಇದೊಂದು ನರೇಟ್ ಆಗುವಂತ ಮೂವಿ. ನರೇಟ್ ಅಂದ್ರೆ ಏನಿರ್ಬೋದು, ವಾಟ್ ಇಸ್ ದಿಸ್ ನರೇಟ್, ಏನಿದು ನರೇಟ್ ಅಂತ ಕೇಳ್ತಾ ಇದೆಯಲ್ಲ ಅಂತ ಗೊತ್ತು. ಸೊ KGF ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಯಾವ ರೀತಿ ನರೇಟ್ ಮಾಡ್ತಾರೆ ಅನ್ನೋದನ್ನ ನೀವು ನೋಡಿದೀರಾ. ಅಂದ್ರೆ ಸ್ಟೋರಿನ ಯಾವ ರೀತಿ ಬಿಚ್ಚಿಡ್ತಾ ಇರ್ತಾರೆ ಅನ್ನೋದನ್ನ ನೋಡಿದ್ರ. ಅದೇ ರೀತಿ ಈ ಸಿನಿಮಾದಲ್ಲಿ ಒಬ್ರು ಫುಲ್ ಸ್ಟೋರಿನ ನರೇಟ್ ಮಾಡ್ತಾರೆ. ಅಂದ್ರೆ ಆಗೋಗಿರೋಂತ ಸ್ಟೋರಿನ ಇಲ್ಲಿ ರಿಮೈಂಡ್ ಮಾಡ್ತಾ ಇರ್ತಾರೆ. ಕೊನೆ ಎಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ದರ್ಶನ್ ಸರ್ ಅವರು ಮತ್ತೆ ಎಂಟ್ರಿನ ಕೊಡ್ತಾ ಇರೋದನ್ನ ಇನ್ನೊಂದು ಶೇಡ್ ಅಲ್ಲಿ ನೀವು ನೋಡಿ ಶಾಕ್ ಆಗಿದ್ರೆ ಅಂತ ಗೊತ್ತು. ಎಲ್ರಿಗೂ ಶಾಕ್ ಕೊಡಿಸೋದಕ್ಕೆ ಅಂತಾನೆ ಈ ಲುಕ್ ಅಲ್ಲಿ ಅವ್ರು ಬರ್ತಾ ಇರೋದು. ಸೊ ಇಷ್ಟನ್ನ ಬಿಟ್ರೆ ಈ ಟ್ರೈಲರ್ ಅಲ್ಲಿ ತುಂಬಾ ಕೆದಕಿ ಹುಡುಕಿ ತೆಗಿಯೋಂತ ಅಂತ ಹಿಡನ್ ಪಾಯಿಂಟ್ಸ್ ಗಳು ಇಲ್ವೇ ಇಲ್ಲ. ಯಾಕಂದ್ರೆ ಯಾವ ರೀತಿ ಬರ್ತಾ ಇದೆ ಸಿನಿಮಾ ಅದನ್ನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಒಳ್ಳೇದು. ಸೊ ಅದಕ್ಕೋಸ್ಕರ ಸ್ಟೋರಿನ ಇನ್ನು ಸರಿಯಾಗಿ ಬಿಟ್ಕೊಟ್ಟಿಲ್ಲ. ಪ್ರಾಪರ್ ಆಗಿ ಹೀರೋ ಏನಾಗಿರ್ತಾನೆ, ವಿಲ್ಲನ್ ಹೆಂಗಿರ್ತಾನೆ, ಮಗಳು ಹೆಂಗಿರ್ತಾಳೆ, ಲವ್ ಹೆಂಗಾಗುತ್ತೆ, ಅವ್ರ ಮಧ್ಯೆ ಏನೇನ್ ತಕರಾರುಗಳು ಬರ್ತವೆ, ಅವ್ನ್ ಯಾಕೆ ಜೈಲ್ಗೆ ಹೋಗ್ತಾನೆ ಅನ್ನೋದನ್ನ ಟ್ರೈಲರ್ ಅಲ್ಲಿ ಒಂದ್ ಲೆವೆಲ್ ಗೆ ಬಿಟ್ಕೊಟ್ಟಿದ್ದಾರೆ. ಮಿಕ್ಕಿದ ಸೀನ್ಸ್ ಗಳನ್ನೆಲ್ಲ ಕಟ್ ಮಾಡಿ ಫಿಲ್ಮ್ ನೋಡೋದ್ರ ಜೊತೆ ಎಂಜಾಯ್ ಮಾಡ್ಲಿ ಅಂತ ಈ ರೀತಿ ಒಂದು ಟ್ರೈಲರ್ ನ ರೆಡಿ ಮಾಡಿ ಬಿಟ್ಟಿದ್ದಾರೆ. ನಿಮ್ಗೆ ಈ ಟ್ರೈಲರ್ ಲೈಕ್ ಆಗಿದೆ ಅಂತ ಗೊತ್ತು, ನನಗೂ ಕೂಡ ಒಂದ್ ಲೆವೆಲ್ ಗೆ ಲೈಕ್ ಆಗ್ಬಿಟ್ಟಿದೆ. ಸಿನಿಮಾ ನೋಡೋದ್ಮೇಲೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಗಳಾಗುತ್ತೆ ಅನ್ನೋದನ್ನ ಹೇಳ್ಕೊಳ್ಳಿ. ಈ ತಿಂಗಳಲ್ದೇನೆ ನೆಕ್ಸ್ಟ್ ಇಯರ್ ಏನಾದ್ರು ರಿಲೀಸ್ ಮಾಡಿದ್ರೆ ಈ ಸಿನಿಮಾ ಒಂದ್ ಲೆವೆಲ್ಗೆ
ಏನಿದೆ ಈ ತರ ಮಾಡವ್ರೆ ಅಂತ ಅನ್ಸಿರೋದೇನೋ. ಬ್ಯಾಕ್ ಲಾಪ್ ಅಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಚೇಸ್ ಮಾಡ್ತಾ ಇದಾವೆ, ಸಲ ಬರ್ತಾ ಇದೆ, ಡೆಂಕಿ ಬರ್ತಾ ಇದೆ. ಈ ಸಿನಿಮಾಗಳನ್ನೆಲ್ಲ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕಿ ಹಾಕ್ತಾರೆ ನನಗೆ ಗೊತ್ತು. ಇವುಗಳ ಮಧ್ಯೆ ದೊಡ್ಡ ಕಾಂಟ್ರವರ್ಸಿ ಶುರುವಾಗೋದಂತೂ ಪಕ್ಕ. ಸೊ ಅದಕ್ಕೋಸ್ಕರ ಇದನ್ನ ಪೋಸ್ಟ್ ಪೋನ್ ಮಾಡಿದ್ರೆ ಬೆಟರ್ ಆಗ್ತಿತ್ತು. ಸೊ ಏನು ಮಾಡೋದಕ್ಕಾಗಲ್ಲ, ರಿಯಾಲಿಟಿನಲ್ಲಿ ಯಾವ ಕುದುರೆ ಜೋರಾಗಿ ಓಡುತ್ತೋ ಅದಕ್ಕೇನೆ ಬೆಟ್ಟಿಂಗ್ ಹಾಕೋದು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಸೊ ನೋಡೋಣ ಯಾವ ರೀತಿ ಪೈಪೋಟಿಗೆ ಬಿದ್ದು ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅಂತ. ಇದೇ 29ನೇ ತಾರೀಕು ರೆಡಿ ಆಗಿರಿ, ಬರ್ತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.